ಮೇವವ ಇತ್ಯಾದಿ ನಾಳೆ ಅವೆಲ್ಲ. ಓಂ ಶ್ರೀ ಅಪ್ಪತ್ತೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೇ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ವಪುಷೇ ನಮೋ ಅಶೇಷಾಮ್ನಾಯ ಸ್ಮೃತಿಹೃದಯ ದೀಪ್ತಾಯ ಹರಯೇ. ನ ಶಬ್ದಾಬ್ಧೌ ಗಾಢಾ ನ ಚ ನಿಗಮಚರ್ಚಾಸು ಚತುರಾ ನ ಚ ನ್ಯಾಯೇ ಪ್ರೌಢಾ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣಪ್ರಮತಿಗುರುಕಾರುಣ್ಯಸರಣಿಂ ಪ್ರಪನ್ನಾಃ ಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಓಂ ಓಂ ಅಥಾತೋರ್ಮ ಜಿಜ್ಞಾಸಾ ಓಂ. ಒಟ್ಟೇನು ಅರ್ಥ ಹೇಳಿದರು? ಪ್ರತ್ಯಕ್ಷ ಅಂದ್ರೇನು, ಅನುಮಾನ ಅಂದ್ರೇನು, ಆಗಮ ಅಂದ್ರೇನು, ಮೂರನ್ನು ಕೂಡ ಒಂದೇ ಎರಡು ಶ್ಲೋಕದಲ್ಲಿ ಫೈನಲ್ ಅಲ್ಟಿಮೇಟಾಗಿ ಬರ ಹೇಳಿದ್ದಾರೆ. ಇದಿಷ್ಟು ಪ್ರಮಾಣ ಪದ್ಧತಿ, ಪ್ರಮಾಣ ಲಕ್ಷಣ ಸೇರಿಕೊಂಡು ಓದಿಬಿಟ್ರೆ ಪದದಲ್ಲೇ ಅರ್ಥ ಗೊತ್ತಾಗ. ಪ್ರತ್ಯಕ್ಷ ಪದದಲ್ಲೇ, ಅನುಮಾ ಪದದಲ್ಲೇ, ಆಗಮ ಪದದಲ್ಲೇ ಅರ್ಥ ಸಿಗುತ್ತೆ. ಅದು ಯಾಕೆ ಅಲ್ಲಿ ಹೇಳಿದ್ದಾರೆ? ಸ್ಟೂಡೆಂಟ್ಸ್ಗೆ ಅದು ಹೇಳಿಬಿಟ್ರೆ ಏನಾಗುತ್ತೆ ಅವರಿಗೆ? ಯಾಕಂದರೆ ಅದೆಲ್ಲ ಹೇಳೋಕ್ಕಾಗೋದಿಲ್ಲ. ನಿರ್ವಚನ ಮಾಡ್ತಾ ಕೂತ್ಕೊಂಡ್ರೆ ವಿದ್ಯಾರ್ಥಿಗಳು ಅರ್ಥ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಹೈಯರ್ ಸ್ಟೇಜಲ್ಲಿ ಅರ್ಥ ಆಗುತ್ತೆ. ಏತೇನ ಕಾರಣೇನೈವ ತತ್ತನ್ಮಾನತ್ವಮಿಷ್ಯತೆ. ಆದ್ದರಿಂದ ಪ್ರತ್ಯಕ್ಷ ಪ್ರಮಾಣವಾಗಲಿಕ್ಕೆ ಕಾರಣ ಇದೆ, ಅನುಮಾನ ಪ್ರಮಾಣವಾಗಲಿಕ್ಕೆ ಕಾರಣ ಇದೆ, ಆಗಮಕ್ಕೂ ಹಾಗೇ ಇದೆ. ಅದು ಒಪ್ಪೋದಿಲ್ಲ. ಏನರ್ಥ? ಸ್ವರೂಪಂ ಹಿ ತದೇತೇಷಾಂ ಅನ್ಯಥಾ ಅಸಿದ್ಧಿಮಾನತಃ ಅಸಿದ್ಧಮಾನತಃ. ಇಲ್ಲದ ಹೋಗಿದ್ರೆ ಏನಾಗುತ್ತದು? ಪ್ರಮಾಣ ಇಲ್ಲ ಅಂತಾಗುತ್ತೆ ಅಷ್ಟೇ. ಅಥೋ ಅನುಮಾ ಕಥಂ ಧರ್ಮಂ ಪುದ್ಗಲಂಚಾಪಿ ದರ್ಶಯೇತ್. ಪ್ರಮಾಣದ ಬಗ್ಗೆ ಇಷ್ಟಲ್ಲಿ ಯಾತಕ್ಕೆ ಹೇಳಿದ್ದು ಅಂದರೆ, ನಿನ್ನ ಧರ್ಮ ಪುದ್ಗಲ ಅಂತ ಮಾತಾಡ್ತೀಯಲ್ಲ, ಏನು ಆಧಾರ ಇದೆ ತೋರಿಸು. ನೀವು ಪೌರುಷೇ ಅಪೌರುಷೇ ಒಪ್ಪೋದಿಲ್ಲ, ಪೌರುಷೇ ನಾವು ಒಪ್ಪೋದಿಲ್ಲ ನೀನು ಹೇಳೋದನ್ನು. ಆಮೇಲೆ ಯುಕ್ತಿ ನಿನ್ನ ವ್ಯಾಪ್ತಿನೇ ಇಲ್ಲ, ಒಪ್ಪಳಕ್ಕೆ ಹೇಗೆ ಸಾಧ್ಯ? ಬೇಸಿಸ್ ಇರಬೇಕಾದ್ರೆ. ಹೀಗಾಗಿ ಇದೆಲ್ಲ ಇದು ಒಂದು ದೃಷ್ಟಿಯಿಂದ ತತ್ವನಿರ್ಣಯದ ಭಾಗಕ್ಕೆ ಎಕ್ಸ್ಪ್ಯಾಂಡೆಡ್ ಫಾರಮ್ ಇದೆ. ಸ್ವರೂಪೇ ಪುದ್ಗಲಶ್ಯೋಕ್ತ ದೋಷಾ ಆನಂದಮೇವ ಚ ನ ಮನ್ಯತೆ ಪುದ್ಗಲಂ ಸಹ. ಪುದ್ಗಲನ ಒಪ್ಪಿಕೊಂಡ್ರೆ ಬೇಕಾಷ್ಟು ದೋಷಗಳಿವೆ. ವಿಷಯ ಸಪ್ತಮೀಯಂ ಅಪುದ್ಗಲ ಶಬ್ದೇನ ಏನು ನನಿವ ಯುಕ್ತನ್ಯಾಯೇನ ಪುದ್ಗಲಾತ್ ದೇಹಾನ್ಯಸ್ ಪುದ್ಗಲಾತ್ ಅನ್ಯಃ ತತ್ ಸದೃಶ ಆತ್ಮ ಉಚ್ಯತೆ ಪುದ್ಗಲ ಶಬ್ದೇನೈವವ. ಪುದ್ಗಲ ಅಂದರೆ ಒಬ್ಬ ಆತ್ಮನೋ ಅನೇಕಾತ್ಮರೋ. ಏವಂಚ ಆತ್ಮಾಕಾರ್ಸ್ಯಂ ಇತ್ಯಾದಿನ ಅಯಮರ್ಥ. ಹಿಂದೆ ಬಂದಿದೆ ಸೂತ್ರ ಅದು. ಜಿನೇನ ಆತ್ಮಸ್ವರೂಪಂ. ಅರ್ಥ ಇಷ್ಟು ಅಂತ ಹೇಳಿದರು. ಜಿನೇನ ಆತ್ಮಸ್ವರೂಪಂ ಶರೀರ ಪರಿಮಾಣಂ ರೂಪವಚ್ಚ ಉಕ್ತಂ. ಜೈನರ ಪ್ರಕಾರ ಒಬ್ಬ ದೇಹದಲ್ಲಿ ಜೀವ ಇದ್ದಾನೆ. ಜೀವನ ಸೈಜ್ ಎಷ್ಟು ಅಂತ ಪ್ರಶ್ನೆ. ಅವ್ರ ಪ್ರಕಾರ ಏನದು? ದೇಹದ ಸೈಜೇ ಇರುತ್ತೆ. ಇರುವೆ ದೇಹ, ಇರುವೆಯಲ್ಲಿದ್ದಾಗ ಇರುವೆ ಅಷ್ಟೇ ಇದ್ದಾರೆ, ಆನೆಯಲ್ಲಿದ್ದಾಗ ಆನೆ, ಮನುಷ್ಯರಿದ್ದಾಗ ಮನುಷ್ಯ ಹೀಗಾಗ್ತಾರೆ ಹೇಳ್ತಾರೆ. ಖಂಡನೆ ಮಾಡಿದ್ದಾರೆ. ಅದು ಹೇಗೆ ಸಾಧ್ಯ? ಯೋಚನೆ ಮಾಡು. ಒಬ್ಬ ಜೀವ ಇರುವೆಯಾಗಿದ್ದ, ಏನಾದ ಅವನೀಗ? ಮುಂದೆ ಆನೆಯಾಗಿ ಹುಟ್ಟುತ್ತಾನೆ. ಅವಾಗ ಏನಾಯ್ತು ಈಗ? ಅಲ್ಲ, ಜೀವನ ಚೇಂಜ್ ಆಗುತ್ತೆ. ಈ ಸೈಜ್ಗೆ ಆ ಸೈಜ್ ಚೇಂಜ್ ಆಗುತ್ತೆ ಅಂತ ಹೇಳ್ತೀಯಾ? ಒಂದು ದೋಷ ಇದೆ. ಯಾವ ಥರ ವಿಕಾರ ಹೊಂದುತ್ತೋ ಅದು ಅನಿತ್ಯ ಅಂತಾರೆ. ಅದು ಹೇಳಬಾರ್ದು. ಹಾಗೆಲ್ಲ ಕೂಡ ನಿತ್ಯ ಆದರೆ ವೇರಿಯಬಲ್ ಆಗಬಾರ್ದು. ಅದಕ್ಕೇನಾಯ್ತು ಈಗ? ಇಲ್ಲಿದ್ದವನು ಎಲ್ಲ ಆಗಿಬಿಟ್ರೆ ಒಂದು ಪೂರ್ತಿ ಆನೆಯಲ್ಲಿ ಜೀವ ಇದೆ ಅಂತ ಒಪ್ಪಾರದು. ಒಂದು ಕಡೆ ಇದ್ದಾನೆ ಅಂತ ಹೇಳಬೇಕಷ್ಟೇ. ಇಲ್ಲ, ಜೀವನ ವಿಕಾರ ಹೇಳಬೇಕು. ವಿಕಾರ ಹೇಳಬಾರ್ದು, ಒಂದು ಕಡೆ ಇದ್ದಾನೆ ಅಂತ ಹೇಳಬೇಕು. ಸೊ ಆನೆಯಲ್ಲಿರೋ ಜೀವ ಆನೆ ಸೈಜ್ ಹೊಟ್ಟೋಯ್ತಾಗ ಆನೆ ಸೈಜ್ ಅಂತ ಆಗಲಿಲ್ಲ. ನಿಮ್ಮ ಆನ್ಸರ್ ತಪ್ಪಾಯಿತು. ಆನೆ ಜೀವ ಇರುವೆಯಾಗಿ ಹುಟ್ಟಿದ, ಅವಾಗ ಗತಿ ಏನಾಗಬೇಕೀಗ? ಹೊರಗೆಲ್ಲ ಜೀವ ಇದೆ, ಇರುವೆ ಸುತ್ತಲೂ ಓಡಾಡ್ತಿದೆ ಅಂತಾಗ ತಪ್ಪದು. ಅದಕ್ಕೆ ಜೀವ ಅಣುವೇ. ಮತ್ತು ಅವನು ವಾದ ಏನು ಗೊತ್ತ? ಅವರೆಲ್ಲ ಒಂದು ಸುಮ್ಮನೆ ಯೋಚನೆ ಮಾಡಿ ಹೇಳಿದ್ದು. ಇಲ್ಲಿ ಚುಚ್ಚಿದ್ರೂ ನೋವಾಗುತ್ತೆ, ಇಲ್ಲಿ ಚುಚ್ಚಿದ್ರೂ ನೋವಾಗುತ್ತೆ. ಜೀವ ಎಲ್ಲ ಕಡೆ ಇದ್ದಾನೆ ಅಂತ ಅರ್ಥ ಅಂತ ಹೇಳ್ಬೋದು. ಗೊತ್ತಾಯ್ತಾ? ಆದ್ದರಿಂದ ಆಗ ಇಷ್ಟೇ ಕಾಮನ್ ಸೆನ್ಸ್ ಉಪಯೋಗಿಸಿದ್ರು. ತಪ್ಪದು. ಅದಕ್ಕೆ ಎಲ್ಲ ಕಡೆ ಗೊತ್ತಾಗಬೇಕು, ಎಲ್ಲ ಕಡೆ ಇರಬೇಕಾಗಿಲ್ಲ. ಒಂದು ಬೆಳಕು ಎಲ್ಲ ಕಡೆ ಇದ್ದರೂ ಕೂಡ ಬಲ್ಬ್ ಒಂದೇ ಕಡೆ ಇದೆ. ಗೊತ್ತಾಯ್ತಾ? ಒಂದು ಕಡೆ ಜೀವ ಹೃದಯದಲ್ಲಿ ಇದ್ದರೂ ಕೂಡ ಎಲ್ಲ ಕಡೆ ಪ್ರಕಾಶ ದ್ವಾರ ಕೆಪಾಸಿಟಿ ಇದೆ. ತಪ್ಪೇನಿದೆ ಅದರೊಳಗೆ? ಈ ಯೋಚನೆ ಮಾಡೋಕ್ಕೆ ಬರಲಿಲ್ಲ. ಯಾಕೆ? ಆಗಮ ಇಲ್ಲ ಅವರಿಗೆ. ಅವರ ಆಗಮ ಉತ್ತರ ಕೊಡೋದಿಲ್ಲ ಇದಕ್ಕೆ. ನಮ್ಮ ಆಗಮ ಒಪ್ಪೋದಿಲ್ಲ. ಆದ್ದರಿಂದ ಪ್ರಾಬ್ಲಮ್ ಮಾಡ್ಕೊಂಬಿಡೋದು. ನಮಗೆ ಯಾವ ಆ್ಯಂಗಲ್ ನೋಡಿದ್ರೂ ಪರ್ಫೆಕ್ಟ್. ಅದನ್ನು ನಾವು ಸುಮ್ಮನೆ ಓದಬಾರ್ದು. ವಿರುದ್ಧ ಕಂಪೇರ್ ತಲೆಯಲ್ಲಿ ಕೂತಿರ್ಬೇಕು. ಅವ ಯಾವ ಏನಾದ್ರು ಬೈಯೋಣ ಅಂತ ಹೋದರೆ ಬೈಲಿಕ್ಕೆ ಸಾಧ್ಯನೇ ಇಲ್ಲ. ಇದು ವಿಶೇಷತೆ. ಸುಮ್ಮನೆ ಓದ್ಕೊಂಡು ಹೋದರೆ ಗೊತ್ತಾಗಲ್ಲ. ಬರೀ ಮನೆಯಲ್ಲಿ ಯಾವಾಗಲೂ ಇರೋರಿಗೆ ಬಿಸಿಲು ಗೊತ್ತಾಗಲ್ಲ. ಹಾಗೆ
ಭಾರಿ ಎಲ್ಲಿ ಪ್ಯಾರ ಹಾಕ್ಕೊಂಡು ಕೂತ್ಕೊಂಡ್ಬಿಟ್ರೆ ಫಿಲ್ಟ್ರ್ ಗೊತ್ತೇ ಆಗಲ್ಲ, ಆ ಥರ ಇರೋದು ನಮಗೆ ಗೊತ್ತಾಗಲ್ಲ. ಹಾಂ, ಒಪ್ಪಿಸ್ಬೇಕು. ಮತ್ತೆ ಅಲ್ಲೂ ಪರಿಸರ ಮತ್ತೆ ಒಪ್ಪಿದ್ರೆ ಮತ್ತೊಂದು ಗಲಾಟೆ ಶುರುವಾಗುತ್ತೆ. ಪುನರ್ಜನ್ಮ ಯಾರಿಗೆ ಬಂತಾಗಿದ್ರೆ ನೂರಾರು ಸಮಸ್ಯೆಗಳು. ಒಂದು ಕಡೆ ರಿಪೇರ್ ಮಾಡೋಕ್ಕೆ ಹೊರ ಏನಾಗುತ್ತದ, ಇನ್ನೊಂದು ಕಡೆ ಒಪ್ಪೋಣ. ಅದಕ್ಕೆ ಏನಂತಾರೆ ಕೆಲವರು, ಸುಮ್ಮನೆ ಫಸ್ಟ್ ಹೋಗ್ಬಿಡೋದ ವಾಸಿ ವಾಸಿ ಅಂದರೆ ಮತ್ತೆ ಬಿಟ್ಟು ಬೇರೆ ಮತ್ತಕ್ಕೆ ಹೋಗೋದೇ ವಾಸಿ ಅನಿಸೋದು. ಮತ್ತೆ ಏನಾಗಿರ್ಬೇಕು, ಮತ್ತೆ ಇದೇ ಥರ ಇದ್ದರೆ ಉಪಯೋಗ ಇಲ್ಲ, ಇದಾಗಿರ್ಬೇಕು. ದುಃಖಾಭಾವ ಸುಖಂತು ಇತಿ, ದುಃಖಾಭಾವ ಸುಖಂತು ಇತಿ. ಅಯ್ಯೋ ಮತ್ತೆ ಸಮಸ್ಯೆಗಳೇ. ಅವ್ರ ಪ್ರಕಾರ ಸುಖದ ಕಾನ್ಸೆಪ್ಟ್ ಇಲ್ಲ, ದುಃಖ ಇಲ್ಲದೆ ಇರಬೇಕೇನು ಸುಖ. ಹಾಗಿದ್ದರೆ ಕೋಮದಲ್ಲಿಂದ ಎಬ್ಬಿಸ್ಬಾರ್ದು. ಆರಾಮಾಗಿದ್ದಾರೆ ಯಾಕೆ ಎಬ್ಬಿಸ್ತೀರ ಅವನು ಸುಮ್ಮನೆ? ಅವನು ಏನಿಲ್ಲ, ಈಗ ದುಃಖ ಇಲ್ಲ, ಚುಚ್ಚೂರಿ ಏನು ಗೊತ್ತಾಗೋದಿಲ್ಲ, ಹೋದಲ್ಲ, ಸುಖವಾಗಿದ್ದಾನೆ ಅಂತ ಆಯ್ತಲ್ಲ, ಎಬ್ಬಿಸ್ಬೇಕು. ಟ್ರೀಟ್ಮೆಂಟ್ ಯಾಕೆ ಅವನಿಗೆ? ಹಾಗಿದ್ರೆ ಎಷ್ಟು ಏನೇನೋ ಪ್ರದರ್ಶಿರುವ ಬಿಡುತ್ತೆ ಅವೆಲ್ಲ. ಮಾತ್ರ ಭೋಗಾತಿರೇಕೇಣ ಸುಖಾಧಿಕ್ಯಶ್ಚ ದರ್ಶನ. ಮತ್ತು ಅದು ನೀನು ಕಾಂಟ್ರಡಿಕ್ಟರಿ. ಇನ್ನೊಂದು ಕಡೆಗೆ ನಿನಗೆ ನೋಡು, ಒಂದು ಪದ ವಿಷಯಗಳಿದೆ. ಹಸಿವೆ ಆಗಿದೆ, ಸ್ವಲ್ಪ ಅನ್ನ ಕೊಟ್ಟ, ತಿಂದ, ಸುಖ ಆಯಿತು. ತೃಪ್ತಿ ಆಗಲಿಲ್ಲ, ನೀವು ಸೊಪ್ಪಬೇಕು ಅಂತ ಕೇಳಿದ. ಸುಖ ಇದೆ, ಸುಖದಲ್ಲಿ ತಾರತಮ್ಯ ಬೇರೆ ಇದೆ. ಹಸಿವಾದವನು ಕೊಟ್ಟಕ್ಕೆ ಸುಖ ಆಯಿತು, ಹೆಚ್ಚು ಕೊಡ್ತಾ ಹೋದಂತೆ ಏನಾಯ್ತದೋ ತೃಪ್ತಿ ಜಾಸ್ತಿ ಆಯಿತು. ಸುಖನೂ ಒಪ್ಪಬೇಕು, ಸುಖದಲ್ಲಿ ತಾರತಮ್ಯನೂ ಒಪ್ಪಬೇಕು. ಸುಖನೇ ಒಪ್ಪೋದಿಲ್ಲ, ಏನು ಮಾಡಬೇಕು? ಇವ್ರಿಗೆ ಸುಖಭಾವ ಒಪ್ಕೊಂಡ್ರೆ ಏನಾಗೋದಿಲ್ಲ, ಆಗ ತಾರತಮ್ಯ ಬರೋದಿಲ್ಲ ಅದರಲ್ಲಿ, ಒಂದೇ ಆಗುತ್ತೆ. ಹೌದು, ದುಃಖದಲ್ಲಿ ಅಲ್ಲ, ಒಪ್ಕೊಂಡ್ರೆ ಮತ್ತೆ ಸಮಸ್ಯೆ ಬರುತ್ತೆ ಅವರಿಗೆ. ಒಪ್ಲಕ್ಕೆ ಬರೋದು, ಅಭಾವದಲ್ಲಿ ತಾರತಮ್ಯ ಒಪ್ಲಕ್ಕೆ ಸಾಧ್ಯ ಇಲ್ಲ. ಇದ್ರೆ ತಾನೇ ಅದು. ಆದ್ದರಿಂದ ಅಭಾವದಿಂದ ಅಭಾವ. ಇಲ್ಲಿ ಬೇರು ಪರ್ವತ ಅಭಾವಕ್ಕೆ ಅವಕಾಶ ಇದೆ, ಆನೆ ಅಭಾವಕ್ಕೆ ಅವಕಾಶ ಇದೆ. ಯಾಕೆ? ಎಷ್ಟು ಅಭಾವ ಬೇಕಾದ್ರೂ ಹೇಳ್ಬೋದು. ಇಲ್ಲಿ ಇಷ್ಟೇ ಜಾಗದೊಳಗೆ ಎಲ್ಲ ಅಭಾವ ಹೇಳ್ಬೋದು. ಭಾವ ಹೇಳೋಕ್ಕೆ ಬರೋಲ್ಲ, ಭಾವ ಹೇಳೋದಕ್ಕೆ ಬರೋದಿಲ್ಲ ಆ ರೀತಿಯಲ್ಲಿ. ಭಾವ ಮತ್ತು ಟೂ ಥಿಂಗ್ಸ್ ಕೆನಾಟ್ ಆಕ್ಯುಪೈ ದಿ ಸೇಮ್ ಪ್ಲೇಸ್ ಅಟ್ ದಿ ಸೇಮ್ ಟೈಮ್ ಬರುತ್ತೆ. ಅಭಾವಕ್ಕೆ ಆಗಲ್ಲ. ಇನ್ಫೈನೈಟ್ ಅಭಾವಸ್ ಕ್ಯಾನ್ ಆಕ್ಯುಪೈ ದಿ ಸೇಮ್ ಪ್ಲೇಸ್ ಅಟ್ ಸೇಮ್ ಟೈಮ್. ಒಪ್ಪೋದಿಲ್ಲ ಅವನು, ಅದೇ ಸಮಸ್ಯೆ ಆಗಿರೋದು. ಅವ್ನು ಒಪ್ಪಿದರೆ ಈ ಪ್ರಶ್ನೆಯಲ್ಲಿ ಬರ್ತಿತ್ತು. ದುಃಖಾಭಾವ ನಾವು ಒಪ್ತೇವೆ, ದುಃಖಾಭಾವನ ಅದೇನು ದೊಡ್ಡದಲ್ಲ. ಸುಖಾಭಾವನೂ ಒಪ್ತೇವೆ ನಾವು. ಆದರೆ ದುಃಖ ಇದು ಕೂಡ ಸುಖಾಭಾವ ಅಂದರೆ ತಪ್ಪು. ಸುಖಾಭಾವ ದುಃಖಾಭಾವ ಅಂದರೆ ತಪ್ಪು. ಅದು ಬೇರೆ ಇದು ಬೇರೆ. ಅಲ್ಲಿ ಮಾತು ಹೇಳೋ ಪ್ರಶ್ನೆ ಅದು. ಇಲ್ಲ, ಏನಿಲ್ಲ. ದುಃಖ ಹೋಯ್ತು ಅಷ್ಟೇ. ದುಃಖ ಹೋಯ್ತು, ಮುಳುಚುಚ್ಚಿತ್ತು ಹೋಯ್ತು. ಡಬಲ್ ದುಃಖ ಇದೆ ಅವರಿಗೆ. ಒಂದು ಫೇಲ್ ಆಗಿದ್ದೇನೆ, ಮುಳುಚುಚ್ಚಿಬಿಟ್ಟಿದೆ. ಒಂದು ಮುಳ್ಳು ತೆಗೆದ ಆ ದುಃಖ ಹೋಯ್ತು, ಫೇಲ್ ಆಗಿದ್ದ ದುಃಖ ಹೋಗಿಲ್ಲ. ಅದು ಹಾಗೆ ಕಂಟಿನ್ಯೂ ಆಗ್ತಾ ಇದೆ. ಒಂದು ದುಃಖದಲ್ಲೂ ತಾರತಮ್ಯ ಇದೆ, ಅಭಾವದಲ್ಲೂ ಈ ರೀತಿ ವ್ಯತ್ಯಾಸ ಇದೆ. ಅದು ನೈಯಾಯಿಕರು ಒಪ್ಪಲ್ಲಿದೆನಾ? ಸುಖ ಅಂತ ಹೇಳಬೇಡಿ, ದುಃಖಾಭಾವ ಅನ್ನಿ. ಅಥವಾ ದುಃಖ ಸುಖಾಭಾವ ಹಾಗಿದ್ರೆ ಹೀಗೆ ಹೇಳು. ದುಃಖಾಭಾವದ ಸುಖನೇ ದುಃಖ ಅಂತ ದುಃಖಾಭಾವ ಅಂತ ಕರಿಬೇಡ. ದುಃಖಾಭಾವನ ಸುಖ ಅಂತ ಕರಿ, ಸುಖಾಭಾವನ ದುಃಖ ಅಂತ ಕರಿ. ಉಲ್ಟಾ ಪಲ್ಟ ಮಾಡಿ ಏನಾಗುತ್ತಾಗ ವ್ಯವಹಾರ ಕೆಟ್ಟು ಹೋಗ್ಬಿಡುತ್ತೆ. ಪಾಸಿಟಿವ್ ಆಗಿ ಸುಖನ ದುಃಖಾಭಾವ ಅಂತ ಹೇಳಬಹುದು, ಹೇಳೋ ರೀತಿಯೇ ಹೊರತು ಆ್ಯಕ್ಚುಲಿ ಸುಖನೇ ಅದು. ಅರ್ಥ ಬಂದಿದ್ದಾನೆ ಬಂದಿಲ್ಲ ಅಂತಲ್ಲ, ಬಂದಿಲ್ಲ ಅಂತಲ್ಲ. ಅರ್ಥ ಏನದಕ್ಕೆ? ಈ ಅರ್ಥದಲ್ಲಿ ಹೇಳ್ತೀಯಾ, ಒಪ್ಕೊಂಡ್ಬಿಡ್ತೀವಿ ನಾವು. ಆ ಅರ್ಥದಲ್ಲಿ ಹೇಳೋದಿಲ್ಲ, ಸಪ್ರೇಟ್ ತತ್ವ ಅದು. ಅರ್ಥ ಆಯ್ತಾ? ಈಗ ಅವಾಗ ಒಪ್ಲಕ್ಕೆ ಬರೋದಿಲ್ಲ. ಅದೇ ವಾದಗಡೆ. ಅದು ಮೊದಲು ಪಾಠ ಹೇಳಿಕೊಡ್ತಾರಲ್ಲ, ಅದೇ ಇವತ್ತು ಮೊದಲು ಪಾಠ ಹೇಳಿಕೊಡೋದಲ್ಲ, ಸುಳ್ಳುಗಳು ಹೇಳಿಕೊಡೋದಾಗ. ಮಾತ್ರ ಭೋಗಾತಿರೇಕೇಣ ಸುಖಾಧಿಕ್ಯಸ್ಯ ದರ್ಶನಾತ್ ಸುಖಸ್ಯಾಭಾವತಾಕೇನ. ಅಲ್ಲಿಗಿರಲಿ, ನಾಳೆ ಮುಂದಿನ ಪಾಠ.